ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ಹೋಗಬೇಕು. ಅಟ್ ದ ಸೇಮ್ ಟೈಮ್ ಸೌಜನ್ಯಗೆ ಇಷ್ಟು ವರ್ಷ ತಡವಾಗಿರುವ ನ್ಯಾಯ ಸಿಗಬೇಕು. ಪ್ರತಿಯೊಂದನ್ನು ಸಹಿತ ಎ ಟು ಝೆಡ್ ನೆನಪಿಟ್ಟುಕೊಂಡು 13 ವರ್ಷಗಳ ನಂತರ ಬಂದು ಸಾಕ್ಷಿ ಹೇಳಲಿಕ್ಕೆ ಮತ್ತೊಬ್ಬರು ರೆಡಿ ಇದ್ದಾರೆ. ಕಂಪ್ಲೇಂಟ್ ಅನ್ನು ಸಹಿತ ಆಲ್ರೆಡಿ ಕೊಟ್ಟಾಗಿದೆ. ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ, ಯಾವ ಆತಂಕ ಬೇಡ. ಸೌಜನ್ಯಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಗೆ, ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ಇರ್ತೀವಿ ಎಂದು ವಿಜಯೇಂದ್ರ ಅಭಯವನ್ನು ಬಂದಿದ್ದಾರೆ. ಸಾಕಷ್ಟು ರಾಜಕಾರಣಿಗಳು ಇಲ್ಲಿಯವರೆಗೂ ಧರ್ಮಸ್ಥಳ ಚಲುವಂತ ಹೋದರೂ ಸಹಿತ ಸೌಜನ್ಯ ಮನೆಗೆ ಹೋಗುವ ಸೌಜನ್ಯವನ್ನು ತೋರಿಸಲಿಲ್ಲ ಅಂತ ಕೆಲವರ ಆರೋಪ. ಗಿರೀಶ್ ಪಟ್ಟಣನವರ ಮೊಬೈಲ್ ನಲ್ಲಿರುವ ಸಾಕ್ಷಿ ನೋಡಿದ್ರೆ ಮುಗಿದೇ ಹೋಯ್ತು, ಲೈಫ್ ಟೈಮ್ ಜೈಲಿಗೆ ಹೋಗಬೇಕಾಗುತ್ತೆ. ಸಮೀರ್ ಅಂತೂ ಸಾಕ್ಷಿಗಳ ಕೋಟೆ ಅಲ್ಲ, ಭದ್ರ ಲಕೋಟೆಯನ್ನೇ ಇಟ್ಕೊಂಡಿದ್ದಾನೆ. ಅವರ ತಾಯಿಯವರಿಂದ ಪಿಟಿಷನ್ ಹಾಕಿಸಿ ಒಂದು ರೆಡಿ ಮಾಡಿಸಿ ಕೋರ್ಟ್ನ ಮೂಲಕ ಮರುತನಿಕೆಗೆ ಓಪನ್ ಮಾಡಿಸಿ ಆ ಸೌಜನ್ಯ ನ್ಯಾಯಿಗೆ ಒಂದು ಸಾವಿಗೆ ಒಂದು ನ್ಯಾಯ ಕೊಡಿಸುವ ಕೆಲಸವನ್ನ ನಾವು ಮಾಡಲೇಬೇಕು. ನಮಸ್ಕಾರ, ಹಾಸ್ಪಿಟಲ್ಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಿಕೀರ್ತಿ. ಧರ್ಮಸ್ಥಳ ಚಲೋ ಎಲ್ಲ ರಾಜಕೀಯ ಪಕ್ಷಗಳು, ಕಾಂಗ್ರೆಸ್ ಹೊರತುಪಡಿಸಿ ರಾಷ್ಟ್ರೀಯ ಪಕ್ಷಗಳು, ಏನು ರೀಜನಲ್ ಪಾರ್ಟಿಗಳು ಎಲ್ಲ ಧರ್ಮಸ್ಥಳ ಚಲೋ ಹೊರಟಿದ್ದಾರೆ. ಅಂದರೆ ಧರ್ಮಕ್ಷೇತ್ರ ಜೊತೆಗೆ ನಾವಿದ್ದೀವಿ ಅಂತ. ಹಾಗೇನೇ ಬಿಜೆಪಿಯವರು ಸಹಿತ ಧರ್ಮಸ್ಥಳ ಚಲೋ ಅಂತ ಹೊರಟಿದ್ರು. ಹೋಗಿ ಬಹಳ ದೊಡ್ಡ ಸಮಾವೇಶವನ್ನು ಮಾಡಿದ್ರು, ಲಕ್ಷಾಂತರ ಜನರನ್ನು ಸೇರಿಸಿದ್ರು. ಯಶಸ್ವಿ ಕಾರ್ಯಕ್ರಮದ ನಂತರ ವಿಜೇಂದ್ರ ಅವರು ಸೇರಿದಂತೆ ಹಲವು ನಾಯಕರು ಸೌಜನ್ಯ ಮನೆಗೆ ಸಹಿತ ಭೇಟಿ ಕೊಟ್ಟರು. ಸೌಜನ್ಯ ಮನೆಗೆ ಭೇಟಿ ಕೊಟ್ಟು ಅವರ ತಾಯಿ ಕುಸುಮಾವತಿ ಅವರನ್ನು ಮಾತಾಡಿಸಿ, ಅವರ ಕಣ್ಣೀರು ಒರೆಸಿ, ಅವರ ದುಃಖವನ್ನು ಕೇಳಿ, ಪುರಂದ್ರಗೌಡ ಹೇಳಿದ್ದನ್ನು ಸಹಿತ ಕೇಳಿಸ್ಕೊಂಡು, ನಿಮ್ಮ ಜೊತೆಗೆ ನಾವಿದ್ದೀವಿ, ನೀವು ತಲೆ ಕೆಡಿಸ್ಕೋಬೇಡಿ, ಯಾವ ಆತಂಕ ಬೇಡ. ಸೌಜನ್ಯಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ನಿಮ್ಮ ಜೊತೆಗೆ, ನಿಮ್ಮ ಸಪೋರ್ಟ್ಗೆ ಯಾವಾಗಲೂ ಇರ್ತೀವಿ ಅಂತ ವಿಜಯೇಂದ್ರ ಅಭಯವನ್ನು ಕೊಟ್ಟು ಬಂದಿದ್ದಾರೆ. ಸಾಕಷ್ಟು ರಾಜಕಾರಣಿಗಳು ಇಲ್ಲಿಯವರೆಗೂ ಧರ್ಮಸ್ಥಳ ಚಲುವಂತ ಹೋದರೂ ಸಹಿತ ಸೌಜನ್ಯ ಮನೆಗೆ ಹೋಗುವ ಸೌಜನ್ಯವನ್ನು ತೋರಿಸಿರಲಿಲ್ಲ ಅಂತ ಕೆಲವರ ಆರೋಪ. ಆದರೆ ಈ ಸಲ ಬಿಜೆಪಿಯವರ ತಪ್ಪು ಮಾಡಲಿಲ್ಲ. ಎಲ್ಲ ನಾಯಕರು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಇದ್ರು, ಕೆಲವರಾದರೂ ಹೋಗಿ ಸೌಜನ್ಯನ ಮಾತಾಡಿಸ್ಕೊಂಡು ಅವರಿಗೆ ಏನು ಬೇಕೋ ಅದನ್ನ ಮಾಡುವ ಕೆಲಸವನ್ನು ಮಾಡೋಣ ಅಂತ ಹೇಳಿ, ಅವರಿಗೆ ಕಾನೂನಾತ್ಮಕವಾಗಿ ನಿಮ್ಗೆ ಏನು ಸಪೋರ್ಟ್ ಬೇಕು ನಾವು ಹೇಳಿ, ಬಿಜೆಪಿ ಕಡೆಯಿಂದ ನಾವು ಅದನ್ನು ಮಾಡ್ತೀವಿ. ನೀವು ಮರುತನಿಕೆಗೆ ಆಗ್ರಹ ಪಡಿಸೋದಾದ್ರೆ, ರಿಟ್ ಪಿಟಿಷನ್ ಹಾಕೋದಾದ್ರೆ ಮುಂದಿನ ದಿನಗಳಲ್ಲಿ ಅದರ ಖರ್ಚನ್ನು ಸಂಪೂರ್ಣವಾಗಿ ನಮ್ಮ ಪಕ್ಷ ನೋಡ್ಕೊಳ್ಳುತ್ತೆ ಅಂತ ಭರವಸೆಯನ್ನು ಕೊಟ್ಟು ಬಂದಿದ್ದಾರೆ. ಆದರೆ ಅದರ ಅವಶ್ಯಕತೆ ಅವರಿಗಿದೆ ಅಂತ ನಾನು ಕಾಣೋದಿಲ್ಲ. ಯಾಕಂದ್ರೆ ಗೊತ್ತು, ಅವರು ಹೇಳಿದ್ರು ರಾಜಕಾರಣಿಗಳ ಬೆಂಬಲವಿಲ್ಲದೆ ನಾವು ಈ ಕೇಸನ್ನು ಗೆಲ್ತೀವಿ, ನಾವು ಇದ್ರಲ್ಲಿ ನ್ಯಾಯ ಪಡ್ಕೋತೀವಿ ಅಂತ. ಆದರೆ ನಮಗಿರೋದು ನಿಜವಾಗಿಯೂ ರಿಟ್ ಪಿಟಿಷನ್ ಹಾಕಿ ಸೌಜನ್ಯ ಸಾವಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಕೆಲಸ ಮಾಡುವ ಮನಸ್ಥಿತಿಯನ್ನ ಈಗ ಸೌಜನ್ಯ ತಾಯಿ ಕುಸುಮಾವತಿಯವರು ಹೊಂದಿದ್ದಾರಾ ಅನ್ನೋದು. ಯಾಕಂದ್ರೆ ನೋಡಿ, ಸುಪ್ರೀಂ ಕೋರ್ಟ್ಗೆ ಹೋಗ್ಲಿಕ್ಕೆ ಇಷ್ಟು ದಿನಗಳ ಕಾಲ ಬೇಕಾಗಿರಲಿಲ್ಲ. ಇಷ್ಟು ಹೊತ್ತಿಗೆನೆ ಅವ್ರು ರಿಟ್ ಪಿಟಿಷನ್ ಹಾಕಿ, ಯಾಕಂದ್ರೆ ಅಡಿಷನಲ್ ದಾಖಲೆಗಳು, ಅಡಿಷನಲ್ ಸಾಕ್ಷಿಗಳೆಲ್ಲ ಬಂದಿದೆ. ಈಗ ನೋಡಿ, ಒಂದು ಕಡೆ ತಿಮ್ರೋಡಿ ಅವ್ರ ಹತ್ರ ಜೀವಂತವಾಗಿ ನೋಡಿದವರಿದ್ದಾರೆ, ಜೀವಂತ ಸಾಕ್ಷಿ ಇದೆ. ಯಾರು ಗಿರೀಶ್ ಪಟ್ಟಣನವರ ಮೊಬೈಲ್ನಲ್ಲಿರುವ ಸಾಕ್ಷಿ ನೋಡಿದ್ರೆ ಮುಗಿದೇ ಹೋಯ್ತು, ಲೈಫ್ ಟೈಮ್ ಜೈಲಿಗೆ ಹೋಗಬೇಕಾಗುತ್ತೆ. ಸಮೀರ್ ಅಂತೂ ಸಾಕ್ಷಿಗಳ ಕೋಟೆ ಅಲ್ಲ, ಭದ್ರ ಲಕೋಟೆಯನ್ನೇ ಇಟ್ಕೊಂಡಿದ್ದಾನೆ. ಸೊ ಹೀಗೆಲ್ಲ ಇರುವಾಗ ಸಾಕ್ಷಿಗಳ ಕೊರತೆ ಏನಾಗ್ಲಿಕ್ಕಿಲ್ಲ. ಇವರು ಸ್ಟ್ರೈಟ್ ಅವೇ ಹೋಗಬೇಕಾಗಿರೋದು ಕೋರ್ಟಿಗೆ. ಅಟ್ ದ ಸೇಮ್ ಟೈಮ್ ಇವಾಗ ಚಿನ್ನಾಗಿ ಸಹಿತ ಬಂದು ಸೌಜನ್ಯ ಕೊಲೆ ಕೇಸಿಗೆ ಸಂಬಂಧಪಟ್ಟ ಹಾಗೆ ನನ್ನ ಹತ್ರ ಒಂದಿಷ್ಟು ಇನ್ಫಾರ್ಮೇಶನ್ ಇದೆ, ರವಿ ಪೂಜಾರಿ ಹೇಳಿ ಹೋಗಿರುವ ಸ್ವಲ್ಪ ಇನ್ಫಾರ್ಮೇಶನ್ ಇದೆ ಅಂತ ಹೇಳಿ ಒಂದು ಜೀವಂತ ಸಾಕ್ಷಿ ಉಳ್ಕೊಂಡಿದೆ. ಅದೇ ಸಮಯದಲ್ಲಿ ಮಂಡ್ಯದಿಂದ ಬಂದಂತಹ ಒಡನಾಡಿ ಸಂಸ್ಥೆ ಕರ್ಕೊಂಡು ಬಂದಿರುವಂತಹ ಒಬ್ಬ ಮಹಿಳೆ ಸಹ ಇದ್ದಾರೆ. ಇವರಂತೂ 13 ವರ್ಷದ ಹಿಂದೆ ನಡೆದಿದ್ದನ್ನ ಇವತ್ತು ಸಹಿತ ಕಣ್ಣಿಗೆ ಕಟ್ಟುವ ಹಾಗೆ, ಯಾರಿಗೆ ತೊದಲಿತ್ತು, ಯಾರ ಕಲರ್ ಹೆಂಗಿತ್ತು, ಯಾರು ಯಾವ ಶರ್ಟ್ ಹಾಕಿದ್ರು, ಯಾವ ಕಲರ್ ಕಾರಲ್ಲಿ ಬಂದಿದ್ರು, ಯಾವ ಆಟೋ ಬಂದಿತ್ತು, ಎಷ್ಟು ಬೈಕ್ ಬಂದಿತ್ತು, ಎಷ್ಟು ದೂರ ಹೋಗಿದ್ರು, 200 ಮೀಟರ್ ದೂರದಲ್ಲಿ ಅವ್ರು ಏನೇನು ಮಾತಾಡ್ಕೊಂಡ್ರು, ಫೋನಲ್ಲಿ ಅವ್ರು ಏನೇನು ಕಾನ್ವರ್ಸೇಷನ್ ಮಾಡಿದ್ರು, ಅವ್ರನ್ನ ಎಲ್ಲಿ ನೋಡಿದ್ರು, ಅಲ್ಲಿ CCTV ಫುಟೇಜ್ ಇತ್ತಾ ಇಲ್ವಾ, ಪ್ರತಿಯೊಂದನ್ನು ಸಹಿತ ಎ ಟು ಝೆಡ್ ನೆನಪಿಟ್ಕೊಂಡು 13 ವರ್ಷಗಳ ನಂತರ ಬಂದು ಸಾಕ್ಷಿ ಹೇಳಲಿಕ್ಕೆ ಮತ್ತೊಬ್ಬರು ರೆಡಿ ಇದ್ದಾರೆ. ಕಂಪ್ಲೇಂಟ್ ಅನ್ನು ಸಹಿತ ಆಲ್ರೆಡಿ ಕೊಟ್ಟಾಗಿದೆ. ಸೊ ಇದನ್ನೆಲ್ಲ ಇಟ್ಕೊಂಡು ಈಗ ಕುಸುಮಾವತಿಯವರು ಕೋರ್ಟಿಗೆ ಹೋಗಿ ಏನ್ ಕಷ್ಟ, ಏನ್ ಸಮಸ್ಯೆ, ಆರಾಮ್ಸೆ ಇವಾಗ ಪಿಟಿಷನ್ ಹಾಕಿ ನೋಡಿ, 2 ಜೀವಂತ ಸಾಕ್ಷಿಗಳಿದ್ದಾವೆ, 3 ಜನದ ಹತ್ರ ಬೇಕಾದಷ್ಟು ಸಾಕ್ಷಿಗಳಿದ್ದಾವೆ. ಸೊ ಹೀಗಿರುವಾಗ ಇದೆಲ್ಲವನ್ನು ಕ್ರೋಢೀಕರಿಸಿ ಎಲ್ಲವನ್ನು ಕಲೆ ಹಾಕಿ ನಾವು ಇವಾಗ ಸುಪ್ರೀಂ ಕೋರ್ಟ್ಗೆ ರಿಟ್ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀವಿ. ಇದನ್ನೆಲ್ಲ ಸಾಕ್ಷಿಗಳು ಅಂತ ಪರಿಗಣಿಸಿ ಇವ್ರ ಹತ್ರ 164 ರೆಕಾರ್ಡ್ ಮಾಡಿಸ್ಕೊಂಡು ನೀವು ಸ್ಟ್ರೈಟ್ ಅವೇ ನಮಗೀಗ ಈ ಸೌಜನ್ಯ ಕೇಸ್ನ ಮರುತನಿಕೆಗೆ ಆಗ್ರಹ ಮಾಡಬೇಕು ಅಂತ ಹೋದ್ರೆ ಏನ್ ತಪ್ಪು? ನಾವು ಇಲ್ಲಿ ತನಕ ಇದನ್ನ ಬಿಟ್ಟು ಬೇರೆ ಏನಾದ್ರು ಕೇಳ್ತಾ ಇದೀವ? ನಾನು ಕೇಳಿದ್ರು ವಿಜೇಂದ್ರ ಅವರ ನಡೆ ಇದೆಯಲ್ಲ, ನನಗೆ ಸಖತ್ ಇಷ್ಟ ಆಯ್ತು. ಯಾಕಂದ್ರೆ ಎಲ್ಲರೂ ಬಂದು ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದ ಪರವಾಗಿ ನಿಂತಿದೀವಿ, ಆದ್ರೆ ಸೌಜನ್ಯ ಪರ ಅಲ್ಲ ಅಂತ ಹೇಳ್ತಿದ್ದಾಗ ನಮ್ಮ ನಿಲುವು ಅದೇ, ಧರ್ಮಸ್ಥಳದ ಪರವೂ ಇದ್ದೇವೆ, ಸೌಜನ್ಯ ಪರವೂ ಇದ್ದೇವೆ. ನ್ಯಾಯ ಸಿಗಬೇಕಷ್ಟೇ. ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕ ಹೋಗಬೇಕು. ಅಟ್ ದ ಸೇಮ್ ಟೈಮ್ ಸೌಜನ್ಯಗೆ ಇಷ್ಟು ವರ್ಷ ತಡವಾಗಿರುವ ನ್ಯಾಯ ಸಿಗಬೇಕು. ಇವೆರಡನ್ನೂ ಗಮನದಲ್ಲಿ ಇಟ್ಕೊಂಡು ನಾವುಗಳು ಸಹಿತ ಹೋರಾಟ ಮಾಡ್ತಿರ್ಬೇಕಾದ್ರೆ ಅದಕ್ಕೆ ಪೂರಕ ಅನ್ನೋ ಹಾಗೆ ವಿಜಯೇಂದ್ರ ಅವರನ್ನ ಏನ್ ನೋಡ್ಕೊಂಡ್ರು ಅದು ನಮಗೆ ಸಿಕ್ಕಾಬಿಟ್ಟೆ ಖುಷಿ ತಂದಿದೆ. ಸೊ ಹಾಗಾಗಿ ನಮಗೆ ಕೆಲವರು ಮಾತಾಡೋದು ನೋಡ್ತಾ ಇದ್ದೆ ನಾನು ಅಲ್ಲಲ್ಲಿ. ನೋಡಿ, ನಾವು ದೇವಸ್ಥಾನದ ಪರವಾಗಿ ನಿಂತ್ವಿ, ಇವರೆಲ್ಲ ಹೋಗಿ ಸೌಜನ್ಯ ಅವ್ರ ಮನೆಗೆ ಹೋಗಿದ್ದಾರೆ ಬಿಜೆಪಿ ಅವರು. ಹಂಗ ಅನ್ಕೋಬೇಡಿ.
ಆ ಹೆಣ್ಣು ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶವೂ ಹೌದು. ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋ ಯಾರಿಗೂ ಸಹಿತ ಸೌಜನ್ಯಗೆ ನ್ಯಾಯ ಸಿಗಬಾರ್ದು ಅನ್ನೋ ಉದ್ದೇಶವೇ ಇಲ್ಲ. ಸೌಜನ್ಯಗೆ ನ್ಯಾಯ ಸಿಗಲೇಬೇಕು. ಆದರೆ ಅದಕ್ಕೆ ಇರುವ ಪೂರಕ ದಾಖಲೆಗಳನ್ನು ಯಾರ ಹತ್ರ ಇದೆಯೋ ಅವ್ರ ಹತ್ರ ಕಲೆಕ್ಟ್ ಮಾಡಿ ಅದನ್ನು ಕೋರ್ಟ್ಗೆ ತಲುಪಿಸಿ, ಅವರ ತಾಯಿಯವರಿಂದ ರಿಟ್ ಪಿಟಿಷನ್ ಹಾಕಿಸಿ, ಒಂದು ರೆಡಿ ಮಾಡಿಸಿ, ಕೋರ್ಟ್ನ ಮೂಲಕ ಮರುತನಿಖೆಗೆ ಓಪನ್ ಮಾಡಿಸಿ, ಆ ಸೌಜನ್ಯ ನ್ಯಾಯಿಗೆ ಸಾವಿಗೆ ಒಂದು ನ್ಯಾಯ ಕೊಡಿಸುವ ಕೆಲಸವನ್ನು ನಾವು ಮಾಡಲೇಬೇಕು. ಸೊ ಈ ನಿಟ್ಟಿನಲ್ಲಿ ನಮ್ಮ ಹೋರಾಟ ಯಾವತ್ತಿಗೂ ಅಚಲವಾಗಿ, ಪ್ರಬಲವಾಗಿ ನಡೀತಾನೆ ಇರಬೇಕು. ಬಿಜೆಪಿಯವರು ಹೋಗಿ ಬಂದಿರೋದಕ್ಕೆ ಯಾರೋ ಕೆಲವು ಬೇಜಾರು ಮಾಡ್ಕೊಂಡ್ರು, ಅದು ಹಂಗೆ ಥಿಂಕ್ ಮಾಡೋದೇ ಮೂರ್ಖತನ ಆಗುತ್ತೆ. ಹಾಗೆಲ್ಲ ಥಿಂಕ್ ಮಾಡಲೇಬೇಡಿ. ಬಿಜೆಪಿಯವರ ಅಥವಾ ವಿಜೇಂದ್ರ ಅವ್ರ ನಡೆದುಕೊಂಡ ರೀತಿ ಇದೆಯಲ್ಲ, ಅಬ್ಸಲ್ಯೂಟ್ ರೈಟ್. ಧರ್ಮಸ್ಥಳಕ್ಕೆ ಅಂಟಿರುವ ಕಳಂಕವೂ ಹೋಗಬೇಕು, ಹಾಗೆ ಸೌಜನ್ಯಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯ ಒದಗಿಸಬೇಕು. ನೀವು ಆ ಪರಮ ಪಾಪಿಗಳು ಯಾರಾಗಿದ್ರೂ ಪರವಾಗಿಲ್ಲ, ಅವರನ್ನು ಜೈಲಿಗಟ್ಟುವ ಕೆಲಸವನ್ನು ನೀವು ಮಾಡಲೇಬೇಕು. ಅದಕ್ಕೆ ನಮ್ಮ ಹೋರಾಟ ಅವಿರತವಾಗಿರಬೇಕು, ನಿರಂತರವಾಗಿರಬೇಕು. ಇದು ನನ್ನ ವಾದ. ನನ್ನಲ್ಲಿರೋ ಕಳಕಳಿ, ಕಾಳಜಿ ಮತ್ತು ಬೇಡಿಕೆ ಒಂದೇ. ದಯವಿಟ್ಟು ಕುಸುಮಾವತಿಯವರು, ತಾಯಿ ಕುಸುಮಾವತಿಯವರು, ಸೌಜನ್ಯ ಅವರ ತಾಯಿ ಕುಸುಮಾವತಿಯವರು ಈ ಕೂಡಲೇ ಆ ಸಾಕ್ಷಿಗಳನ್ನೆಲ್ಲ ಕಲೆಕ್ಟ್ ಮಾಡಿ, ಜೀವಂತ ಸಾಕ್ಷಿಗಳನ್ನು ಗಮನದಲ್ಲಿಟ್ಟುಕೊಂಡು ಒಂದು ರಿಟ್ ಪಿಟಿಷನ್ ಹಾಕಿ, ಒಂದು ಮೇಲ್ಮನವಿಯನ್ನು ಕೋರಿ ದಯವಿಟ್ಟು ಮರುತನಿಖೆ ಮಾಡಿ ನನ್ನ ಮಗಳಿಗೊಂದು ನ್ಯಾಯ ಕೊಡಿಸಿ ಅನ್ನೋದನ್ನು ಮಾಡಿ ಅವ್ರಿಗೊಂದು ನ್ಯಾಯ ಕೊಡಿಸ್ಬಿಟ್ರೆ ಇನ್ನೊಂದು 5 ವರ್ಷ 10 ವರ್ಷ ಬಿಟ್ಟು ಯಾರಾದರೂ ಮನೆಗೆ ಬಂದಾಗ ಬೇಜಾರು ಮಾಡ್ಕೊಂಡು ಕಣ್ಣೀರು ಹಾಕುವ ಪರಿಸ್ಥಿತಿ ಬರಲ್ಲ. ಯಾಕಂದರೆ ಯಾರು ಅನ್ಯಾಯ ಮಾಡಿದ್ರೋ ಅವ್ರನ್ನ ಜೈಲಿಗೆ ತಳ್ಳಿದ ಖ್ಯಾತಿ ಮತ್ತು ಆ ಶಕ್ತಿ ನಿಮಗೆ ಸಲ್ಲತ್ತೆ. ಏನಂತೀರಿ? ಸೌಜನ್ಯಗೆ ನ್ಯಾಯ ಸಿಗಬೇಕಾ ಬೇಡವಾ? ಕಮೆಂಟ್ ಮಾಡಿ ಹೇಳಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.